ಅಂತ ಊರು ಅಲ್ಲಿ ಮಾಗಡಿ ಹೊಸಳ್ಳಿ. ಒಬ್ಬ ಮಗವನೇ ಒಬ್ಬ ಮಗಳವ್ರ ಅವ್ರು ಯಾರು ನೋಡ್ಕೊಂಡ್ಲ. ನಾನು ನೆಲಮಂಗಲದ ಭಿಕ್ಷೆ ಮಾಡ್ತಿದ್ದೆ. ಇವರು ಓನರ್ ಬಂದೆ ನಾನು ಕರ್ಕೊಂಬಂದ್ರು ಇಲ್ಲಿಗೆ. ಇಲ್ಲೇ ಇನ್ನೇನು ಇಲ್ಲೇ ಊಟ ಸಿಗ್ತದೆ, ಬಟ್ಟೆ ಸಿಗ್ತದೆ, ಮೈ ತುಂಬ ಬಟ್ಟೆ ಕೊಟ್ಟವ್ರು, ಊಟ ಕೊಟ್ಟವ್ರೆ. ಇನ್ನೇ ಸೈಕವಾಗಿದ್ದೀನಿ, ಇನ್ನೇನು ಬೇಕಲ್ಲಿ ನನಗೆ. ಇಲ್ಲೇ ಇದ್ರೆ ಚಂದ ನನಗೆ. ಅಲ್ಲೋದ್ರೇನು ಯಾಕೆ ಸುಮ್ಮನೆ ಅವ್ರು ಒಂದು ಹೊಡೆಯೋದು ಇವ್ರು ಒಂದು ಹೊಡೆಯೋದು, ಕಾಲಾಗಲ್ಲ, ಏನೂ ಆಗಲ್ಲ, ಎದ್ದಳಕ್ಕಾಗಲ್ಲ, ತಾರಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಹೆಂಗೋ ಇವ್ರ ಹತ್ರ ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಉಣ್ತೀನಿ. ನೋಡಿ ಬಟ್ಟೆ ಕೊಟ್ಟವ್ರೆ, ಹಾಸ್ಕೊಂತೀವಿ, ಒದ್ಕೊಂತೀವಿ. ಬಟ್ಟೆ ತುಂಬ 3 ಸತಿ 4 ಸತಿ ಊಟ ಕೊಡ್ತಾರೆ, ತಿಂತೀವಿ. ನೋಡಿ ಸೈಕವಾಗಿದ್ದೀವಿ. ನಮ್ಗೆ ಇನ್ನೇನು ಬೇಕು? ಯಾವ ಬಳಗನೂ ಬೇಡ, ಯಾವುದು ಬೇಡ, ಇವರೇ ಬಳಗ ನನಗೆ. ನನಗೆ ಕಣ್ಣು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿದ್ರು, ಅದೇನೋ ಬಿಟ್ಟರು. ಕಣ್ಣೇ ಮುಚ್ಚೋಗ್ಬಿಡ್ತು, ಇದು ಊದ್ಬಿಡ್ತು, ತಡ್ಕೊಳಕ್ಕಾಗಲಿಲ್ಲ. ಆವಾಗ ಹುಡುಗರನ್ನ ಕೇಳಿದೆ, ಅವ್ರು ಎಲ್ದೆದ್ದು ಕಾಸ್ಕೊಯ್ತಾರೆ ನೋಡಿ. ಹಂಗೂ ಮಗ ನನಗೆ ಹಿಂಗಾಗಿ 4 ವರ್ಷ ಆಯಿತು. 4 ವರ್ಷದಿಂದ ನೋಡ್ಕೊಂಡ್ರು. ಅಯ್ಯೋ ಇವಳ್ದಿದ್ದೇ ಅದೇ ಅಂದ್ಬಿಟ್ಟು ಹೊಂಟೋದ್ರಲ್ಲ, ನಾನು ತಡ್ಕೊಳಕ್ಕಾಗಲಿಲ್ಲ ತಾಯಿ ಬಂದ್ಬಿಟ್ಟು. ಇಲ್ಲಿ ನೆಲಮಂಗಲದಲ್ಲೂ ರಾತ್ರಿ ಇದ್ದೆ. ವಾತಾರಕ್ಕೆ ಇವತ್ತರೇ ಕೆಲ್ಸಕ್ಕೆ ಹೊಂಟೈತಾರೆ. ಸಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕೊಳಕ್ಕಾಗಲಿಲ್ಲ. ನೋವು ಬಂದ್ಬಿಟ್ಟೆ ಕಣ್ತಾಯಿ. ಇಲ್ಲ ಬಂದಿಲ್ಲ, ಹೊಂಟೋದ್ಲಲ್ಲ ನಮ್ಮನ್ನು ಬಿಟ್ಟು ಅಂತ ಕೋಪಕ್ಕೆ ಬಂದಿಲ್ಲ. ಒಬ್ರಿಗೂ ಹೇಳಿಲ್ಲ ನಾನು ಯಾವ ಮಕ್ಳಿಗೂ ಹೇಳಿಲ್ಲ. ಬಂದ್ಬಿಟ್ನಲ್ಲ, ನಮ್ಗೆ ಹೇಳ್ದೆ ಹೋಗಳೆ ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ಬರು ಬಂದಿಲ್ಲ. 6 ಜನ ಹೆಣ್ಮಕ್ಳು, 6 ಜನನೂ ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತೆ ಕಣಪ್ಪ. ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ. ಅವ್ರ ಕೆಲಸ ನೋಡ್ಕೊಂಬಿಟ್ರು. ಬೆಂಗಳೂರಲ್ಲಿ ಅವ್ರೆ, ಇದರಲ್ಲಿ ಇಲ್ಲಿ ಮಾಡಿಲ್ಲ ಅವ್ರೆ, ಇಲ್ಲಿ ನೆಲಮಂಗಲದಲ್ಲ ಅವ್ರೆ. ಹಿಂಗವ್ರೆ ಚೆನ್ನಾಗವ್ರೆ ಮಾತ್ರ ಎಲ್ಲ. ಆಸ್ತಿ ಇಲ್ಲದೆ ಇದ್ರು ಅವ್ರ ದುಡ್ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗವ್ರೆ. ಅವ್ರ ಮಕ್ಕಳು ಎಲ್ಲಾರ್ಗು 2 ಮಕ್ಕಳು ಎಲ್ಲ ಚೆನ್ನಾಗವ್ರೆ. ಮಾಡಲಿಲ್ಲ ಎಲ್ಲ ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಕೊಡದೆ ಹೋದ್ರು ನಮ್ಮ ಬಾವದಿರು. ಬಂದ್ಬಿಟ್ಟೆ. 30 ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದ್ರು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡಿದೆ. ಅವ್ರಿಗೂ 2 ಮಕ್ಕಳು ಅದು, ಅವು ನೋಡ್ಕೊಂಡೆ. ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಅಂದ್ರು ಬಿಟ್ಬಿಟ್ರು. ಅವ್ರು ಆರಂಭ ಮಾಡ್ಕೊಂಡಿದ್ದು ನಮ್ಮ ಯಜಮಾನ್ರು ತೀರೋದ್ರು. ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಬಾವದಿರು ಕೊಡದೆ ಹೋದ್ರು. ಮಾಗಡಿ ಬಂದ್ಬಿಟ್ಟೆ. ಆ ಮಾಗಡಿಗೂ ಅಲ್ಗೊಂದು 3 ಮೈಲಿ ಹತ್ರ ಬಂದೆ. ಆವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು. ನೇಗೆಲ್ಲಿ ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೀವಿ ಅವ್ರನ್ನ. ಇವಳು ಸಾಕ್ಲಿಂತ ಅದ್ರಲ್ಲಿ ಒಂದು ಕೆಲಸ ಆಯಿತು. ಇವಳು ಸಾಕ್ಲಿಂತ ಅವಳು ಸಾಕ್ಲಿಂತ ಇನ್ನೊಬ್ಳು, ಎಲ್ಲ 4 ವರ್ಷ ನೋಡ್ಕೊಂಡ್ರು. ಅಲ್ಲಿ ಬಿಟ್ಬಿಟ್ರು. ಇವಳ್ದು ಯಾವತ್ತೂ ಇದ್ದೇ ಎಲ್ಲಾರು ಹೋಗಿ ಸಾಯ್ಲಿ ಬಿಡ್ರೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡ್ಬಿಟ್ಬಿಟ್ರು. ಅವಾಗ ನನಗೆಲ್ಲ ಹೋಗೋಕ್ಕೂ ಜಾಗ ಇಲ್ಲದೆ ಹೋಯ್ತು. ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ. ಏನೋ ದೇವರಾಗಿ 8 ತಿಂಗಳಿಂದ ಇದ್ದೀನಪ್ಪ. ಏನೋ ಅವ್ರ ಕರುಣ ಬಂದು ಕರ್ಕೊಂಡು ಹೋದ್ರು ಹೋಗ್ಬೋದು. ಹೋಯ್ತೀನಿ, ನನ್ನ ಮಕ್ಕಳು ಕರ್ಕೊಂಡೋದ್ರು ಹೋಯ್ತೀನಿ. ನಾನು ಮಕ್ಕಳು ಬಂದು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋದ್ರು ಹೋಯ್ತೀನಿ. ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ. 6 ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ. ಅವ್ರಿಗೆ 2 ಮಕ್ಕಳು. ಈಗ ಅವ್ರ ಹೊಟ್ಟೆಲಿ ಮಕ್ಕಳು ಅಲ್ಲಿ ಮೊಮ್ಮಕ್ಕಳು 8 ಜನ ಅವ್ರಿಗೆ. ಅವ್ರನ್ನೂ ಸಾಕಿದ್ದೀನಿ ನಾನು.